ನಮಸ್ತೆ, ಡಾಕ್ಟರ್ ಅಭೀಶ್, ಯೂರಾಲಜಿಸ್ಟ್ ನಾನು. ಸೊ ಇವತ್ತು ನಾವು ಈಗ ನೋಡ್ತಾ ಇದ್ದೇವೆ, ಸ್ವಲ್ಪ ಮಳೆಗಾಲ ಎಲ್ಲ ಮುಗೀತಾ ಬಂತು, ಬಿಸಿಲು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ವಾಪಸ್ ಪೇಷಂಟ್ಸ್ ನಾವು ನೋಡ್ತಾ ಇರೋರು ಯಾರು ಅಂತ ಹೇಳಿದ್ರೆ, ಹೊಟ್ಟೆ ನೋವು ಬರ್ತಾ ಉಂಟು, ಸ್ಕ್ಯಾನ್ ಮಾಡಿ ನೋಡಿದಾಗ ಕಲ್ಲು ಕಾಣ್ತಾ ಉಂಟು, ಹಾಗೆ. ಸೊ ಜೀವನ ಶೈಲಿ ಇದರಲ್ಲಿ ಇದ್ರದ್ದೇನು ರೋಲ್ ಅಂತ ಹೇಳಿದ್ರೆ, ಒಳ್ಳೆ ಅಂಶದಲ್ಲಿ ನೀರು ಕುಡಿಬೇಕಾಗ್ತದೆ. ಒಬ್ಬ ಮನುಷ್ಯನಿಗೆ ಎಷ್ಟು ನೀರು ಬೇಕು ಅಂತ ಹೇಳಿದ್ರೆ, ಮೂತ್ರ ನೀರಿನ ಕಲರ್ ಅಲ್ಲಿ ಹೋಗ್ಬೇಕು. ಅದರಲ್ಲಿ ಯಾವುದೇ ಕಲರ್, ಹಳದಿ ಇರ್ಲಿ, ಗ್ರೀನ್ ಕಲರ್ ಇರ್ಲಿ, ಹಾಗೆಲ್ಲ ಏನು ಕಾಣಬಾರ್ದು. 2.5 3 ಲೀಟರ್ ತನಕ ನೀರು ಸಾಮಾನ್ಯವಾಗಿ ಬೇಕಾಗ್ತದೆ. ಸ್ವಲ್ಪ ಬೆವರು ಜಾಸ್ತಿ ಎಲ್ಲ ಆದ್ರೆ ಜಾಸ್ತಿ ನೀರು ಕುಡಿಬೇಕು. ಬೇರೆ ನಿಮ್ಮ ಡಯಟ್ ಅಲ್ಲಿ ಏನು ನೀವು ಚೇಂಜಸ್ ಮಾಡ್ಕೋಬೇಕು, ಕಲ್ಲು ಇದ್ದವರಿಗೆ, ಆಗ್ತಾ ಇರುವವರಿಗೆ ಅಂತ ಹೇಳಿದ್ರೆ, ಉಪ್ಪು ಕಮ್ಮಿ ಮಾಡಬೇಕು, ಸಕ್ಕರೆ ಅಂಶ ಆದಷ್ಟು ಕಮ್ಮಿ ಮಾಡಬೇಕು, ಕೆಂಪು ಮಾಂಸ ಆದಷ್ಟು ಕಮ್ಮಿ ಇರಬೇಕು. ಯಾವುದೇ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಏನು ಹೇಳ್ತೇವೆ, ಸೋಡಾ ಹಾಕಿರೋದು ಡ್ರಿಂಕ್ಸ್, ಅದೆಲ್ಲ ಆದಷ್ಟು ಕಮ್ಮಿ ಮಾಡಬೇಕು, ಕೋಲ್ಡ್ ಡ್ರಿಂಕ್ಸ್ ಆಗೋದು. ಇದು ಸಾಮಾನ್ಯವಾಗಿ ಮಾಡಿಕೊಂಡು ಆಕ್ಟಿವ್ ಲೈಫ್ ಸ್ಟೈಲ್ ಮಾಡಬೇಕು, ಎಕ್ಸಸೈಸಸ್ ಅದೆಲ್ಲ ರೆಗ್ಯುಲರ್ಲಿ ಮಾಡ್ತಾ ಇರಬೇಕು. ಇದು ಮಾಡೋದ್ರಿಂದ ಇಂಥ ಜೀವನ ಶೈಲಿಯಲ್ಲಿ ಸ್ವಲ್ಪ ಕಲ್ಲಿನ ಅಂಶ ಇಲ್ಲ ಬೇರೆ ಪ್ರಾಬ್ಲಮ್ಸ್ ಕೂಡ ಬರುವಂತದ್ದು ಸ್ವಲ್ಪ ಕಮ್ಮಿ ಆಗ್ತದೆ. ಥ್ಯಾಂಕ್ ಯು.